ಬಟ್ ನೋಡಿ, ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. 15ನೇ ವಯಸ್ಸಿನಿಂದ ಮೂರ್ಛೆ ರೋಗದಿಂದ ಬಳಲ್ತಾ ಇದ್ರಂತೆ. ಈ ಫಿಟ್ಸ್ನಿಂದಾಗಿ ತೀವ್ರ ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗಿದ್ರು. ಈ ಬಗ್ಗೆ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಈ ನಟಿ ಹೇಳ್ಕೊಂಡಿದ್ರಂತೆ. 15ನೇ ವಯಸ್ಸಿನಿಂದ ಮೂರ್ಛೆ ರೋಗದಿಂದ ಬಳಲ್ತಾ ಇದ್ರು, ಫಿಟ್ಸ್, ಅದರಿಂದ ತೀವ್ರ ಒತ್ತಡ, ಹಾಗಾಗಿ ಆತಂಕಕ್ಕೆ ಒಳಗಾಗಿದ್ರು. ಅವರೊಂದು ಇಂಟರ್ವ್ಯೂನಲ್ಲಿ ಅವರೇ ಹೇಳ್ಕೊಂಡಿದ್ರಂತೆ, ಈ ಥರ ನನಗೆ ಫಿಟ್ಸ್ ಬರುತ್ತೆ ಅಂತ 15ನೇ ವಯಸ್ಸಿನಿಂದ. ಈ ಫಿಟ್ಸ್ನಲ್ಲೂ ಕೂಡ ಸಮ್ಟೈಮ್ಸ್ ಬ್ಲಡ್ ಕ್ಲಾಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಆಕೆಗೆ ನಾನು ಅದನ್ನೇ ಕೇಳೋಣ ಅಂತ ಅಂದ್ಕೊಂಡೆ, ದೀರ್ಘಕಾಲೀನ ರೋಗಗಳೇನಾದರೂ ಬಾಧಿಸ್ತಾ ಇತ್ತಾ? ಬಿ ಪಿ, ಶುಗರ್, ಥೈರಾಯ್ಡ್, ಇಲ್ಲಿ ನೋಡಿದ್ರೆ ಅವರಿಗೆ ಫಿಟ್ಸ್ ಬರ್ತಾ ಇತ್ತು ಅಂತಂದ್ಬಿಟ್ಟು, ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಅರವಿಂದ್, ಈ ವಿಚಾರವನ್ನು ಖುದ್ದು ಆಕೆಯೇ ಸ್ಪಷ್ಟಪಡಿಸಿದ್ರು ಅಂತದ್ದು. ಅಂದ್ರೆ ಈ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಈ ವಿಚಾರವನ್ನು ಖುದ್ದು ಆಕೆಯೇ ಹೇಳ್ತಾರೆ. 15 ವರ್ಷ ಇರಬೇಕಾದಂಥ ಸಂದರ್ಭದಲ್ಲಿ ಕಾಣಿಸ್ಕೊಂಡಂತ ಈ ಒಂದು ಕಾಯಿಲೆ ಏನಿದೆ, ಇದು ಒಂದಷ್ಟು ವರ್ಷಗಳ ಕಾಲ ಅವ್ರನ್ನ ಕಾಡಿದಂಥದ್ದು ಉಂಟು. ಬಟ್ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನೋ ಅವರು ಟ್ರೀಟ್ಮೆಂಟ್ಗೆ ಒಳಗಾಗಿರಲಿಲ್ಲ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಕೆಲವೊಂದಷ್ಟು ವರ್ಷಗಳ ಕಾಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ರು. ಅದಕ್ಕೆ ಅದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಲ್ಲಿ ಅಥವಾ ಅದನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ನಿಟ್ಟಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಗಳು ಬೇಕು ಅದನ್ನು ತೆಗೆದುಕೊಳ್ಳುವಂಥ ಕೆಲಸಗಳಾಗಿತ್ತು. ಬಟ್ ಆದರೆ ಕಳೆದ ಒಂದಷ್ಟು ವರ್ಷಗಳಿಂದ ಫಿಟ್ನೆಸ್ ಬಗ್ಗೆ ಅವರು ಯಾವಾಗ ಗಮನವನ್ನು ಕೊಟ್ಟರು, ಜೊತೆಗೆ ಫಿಟ್ನೆಸ್ ವಿಚಾರವಾಗಿ ಅವರು ತೆಗೆದುಕೊಳ್ತಾ ಇದ್ದಂಥ ಒಂದಷ್ಟು ಅವರ ಲೈಫ್ ಸ್ಟೈಲ್ಗಳು ಏನಿರ್ತಾ ಇತ್ತು, ಆ ನಿರ್ಧಾರಗಳೆಲ್ಲವೂ ಕೂಡ ಆಕೆಯ ಒಂದಷ್ಟು ಜೀವನದ ದೈನಂದಿನ ಚಟುವಟಿಕೆಗಳಲ್ಲಿ ಬೇರೆ ರೀತಿಯಾದಂಥ ಒಂದಷ್ಟು ತಿರುವುಗಳನ್ನು ನೀಡಿತು. ಸೊ ಆ ಕಾರಣಕ್ಕಾಗಿ ಅವರು ಫಿಟ್ ಆಗಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಇದರ ಮಧ್ಯೆ ಈಗ ಆಕೆ ಹೇಳಿರುವಂಥ ಪ್ರಕಾರ ಅದೇನಾದರೂ ಮತ್ತೆ ಆಕೆಯಲ್ಲಿ ಕಾಣಿಸ್ಕೊಂಡಂಥ ಕಾರಣಕ್ಕಾಗಿಯೂ ಈ ರೀತಿ ಆಗಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಸೊ ಹಾಗೇನಾದರೂ ಆಗಿದ್ರೂ ಕೂಡ ಹೃದಯಾಘಾತ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಒಂದಷ್ಟು ವರ್ಷಗಳ ಕಾಲ ಇವರು ಕಂಟಿನ್ಯೂ ಆಗಿ ಮೆಡಿಸಿನ್ಗಳನ್ನು ತೆಗೆದುಕೊಂಡಿರ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರಬೇಕು ಆ ಲೈಫ್ ಸ್ಟೈಲ್ಗಳನ್ನು ಮೇಂಟೈನ್ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ಅದು ಕೂಡ ಯಾವುದಾದ್ರೂ ಬೇರೆ ರೀತಿಯಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ರೀತಿಯಾದಂಥ ಘಟನೆಗಳು ಆಗಬಹುದು. ಸೊ ಆ ನಿಟ್ಟಿನಲ್ಲೂ ಕೂಡ ಆಗಿರ್ಬೋದು. ಸದ್ಯಕ್ಕೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರದಲ್ಲೇ ಬಹಳ ಕ್ಲಿಯರ್ ಆಗಿ ಗೊತ್ತಾಗಬೇಕಿರುವಂಥದ್ದು ಏನಾಗಿದೆ ಎನ್ನುವಂಥದ್ದು. ಹೃದಯಾಘಾತವೇ ಆಗಿದ್ರೆ ಯಾಕೆ ಅನ್ನುವಂಥ ವಿಚಾರವೂ ಕೂಡ ಆ ರಿಪೋರ್ಟ್ನ ಮುಖಾಂತರವೇ ತಿಳಿದು ಬರಬೇಕಿದೆ. ಅರವಿಂದ್.